Hello everyone, good morning. So we are meeting for after a long time ಅಲ್ವಾ. ಸೊ 20ನೇ ತಾರೀಕು ಆಗಿದ್ದು ಒಂದು ವಿಡಿಯೋ. ಸೊ ಅದಾದ್ಮೇಲೆ 27th ಮೀಟ್ ಮಾಡ್ತಾ ಇದ್ವಿ. ಅಸೈನ್ಮೆಂಟ್ಸ್ ಕೊಟ್ಟಿದ್ದೆ, ಕಂಪ್ಲೀಟ್ ಮಾಡಿದ್ರೆ ಅನ್ಕೋತೀನಿ. ಸೊ ಇವತ್ತಿನ ಅಜೆಂಡಾ ಏನು, ಯಾರಿಗಾದ್ರು ಡೌಟ್ಸ್ ಇದ್ರೆ, ಕ್ವಶನ್ ಇದ್ರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಯಾರಿಗೂ ಏನು ಡೌಟ್ಸ್ ಇಲ್ಲ ಅಂದ್ರೆ ಕೆಲವೊಂದು ಪ್ರೋಗ್ರಾಮಿಂಗ್ ಬೇಸಿಕ್ಸ್ ಹೇಳ್ಬಿಡ್ಬೇಕು ಅನ್ಕೊಂಡೆ, ವಿಚ್ ಇಸ್ ವಾಟ್ ವಿ ಆರ್ ಟ್ರೈಂಗ್ ಟು ಲರ್ನ್. ಆಯ್ತಾ. ಸೆಷನ್ ನಂಬರ್ 1 ಏನ್ ಡಿಸ್ಕಸ್ ಮಾಡ್ತೀವಿ ಅಂದ್ರೆ, ನಿಮ್ಮ ಕಣ್ಣೆದುರಿಗೆ ಹೊಸ ಲ್ಯಾಂಗ್ವೇಜ್ ಬರುತ್ತೆ, ಯಾವುದೋ ಹೊಸ ಲ್ಯಾಂಗ್ವೇಜ್ ಬರುತ್ತೆ. C++, ಜಾವಾ ಅಂತ ಮಾತ್ರ ಅಲ್ಲದೆ ಯಾವುದೋ ಹೊಸ ಲ್ಯಾಂಗ್ವೇಜ್ ಬಂದ್ರೆ ಫಸ್ಟ್ ನೀವು ಏನ್ ಮಾಡಬೇಕು, ಅದರಲ್ಲಿ ಏನೇನೆಲ್ಲ ಹುಡುಕ್ಬೇಕು, ಏನೇನ್ ಕಲಿಬೇಕು ನೀವು. ಆಯ್ತಾ. ಫಸ್ಟ್ ನೀವು ಏನೇನ್ ಕಲ್ತ್ಕೋಬೇಕು ಬೈ ದಿ ಎಂಡ್ ಆಫ್ ದಿ ಮಾರ್ಚ್ ಅಲ್ಲಿ, when we are here, you should be learning some things which is irrespective of the language. ಈ ಲ್ಯಾಂಗ್ವೇಜು ಆ ಲ್ಯಾಂಗ್ವೇಜ್ ಅಂತ ಬರಲ್ಲ, ಕೆಲವೊಂದು ಚೇಂಜಸ್ ಬರ್ಬೋದು, ಅದನ್ನು ಕಲ್ತ್ಕೋಬೇಕು. ಸೊ ಸೆಷನ್ 1 ಅಲ್ಲಿ ಐ ವಿಲ್ ಬಿ ಲಿಸ್ಟಿಂಗ್ ಔಟ್ ದಿ ಥಿಂಗ್ಸ್, ಏನೇನು ಕಲಿಬೇಕು ಅಂತ. ಯಾವ್ದಾದ್ರು ಲ್ಯಾಂಗ್ವೇಜ್ ಬರಲಿ, ಫಸ್ಟ್ ನೀವು ಕಲಿಬೇಕಾಗಿರೋದು ಆ ಪ್ರೋಗ್ರಾಮ್ನ ಬರೆಯೋದು, ಸೇವ್ ಮಾಡೋದು, ಕಂಪೈಲ್ ಆ್ಯಂಡ್ ರನ್. ಇದು ಬರ್ಬೋದು. ಕಂಪೈಲ್ ಬರಲಿಲ್ಲ ಅಂದ್ರೆ ನಿಮಗೆ ಇಂಟರ್ಪ್ರಿಟ್ ಆ್ಯಂಡ್ ಔಟ್ಪುಟ್ ನೋಡೋದು ಕಲಿಬೇಕು. ದಟ್ ಈಸ್ ದಿ ಫಸ್ಟ್ ಥಿಂಗ್. ಅದಕ್ಕೆ ಆಬ್ವಿಯಸ್ಲಿ ಯು ನೀಡ್ ಸಾಫ್ಟ್ವೇರ್ ಬೇಕಾ ಬೇಡವಾ? ಯು ನೀಡ್ ಅ ಸಾಫ್ಟ್ವೇರ್. ಇನ್ಸ್ಟಾಲ್ ಮಾಡಬೇಕಾ ಅಥವಾ ಆನ್ಲೈನ್ ಅಲ್ಲೇ ಮಾಡ್ಬೋದಾ, ಅದು ಇದನ್ನ ಫಸ್ಟ್ ತಿಳ್ಕೊಳ್ಳಿ. ಅದಾದ್ಮೇಲೆ ವೆರಿ ಇಂಪಾರ್ಟೆಂಟ್ಲಿ ನೀವು ತಿಳ್ಕೊಬೇಕಾಗಿರೋದು, ಅದು POP ಬರುತ್ತಾ OOP ಬರುತ್ತಾ ಅಂತ. ಈ ಡಿಫ್ರೆನ್ಶಿಯೇಷನ್ ಸ್ವಲ್ಪ ಕಷ್ಟ ಅನಿಸ್ಬೋದು. POP ಇಸ್ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಇದು ಡೇ 1 ಅಲ್ಲಿ ಗೊತ್ತಾಗದೇ ಇರ್ಬೋದು ನೀವು ಕಲಿತಾರ ಪ್ರೋಗ್ರಾಮ್ ಅಲ್ಲಿ, ಅಥವಾ ಆಬ್ಜೆಕ್ಟ್ ಓರಿಯೆಂಟೆಡ್ ಬರುತ್ತಾ ಅಂತ. ಇದೆಲ್ಲ ನಿಮ್ಗೆ ಸಿಗೋದು ಅಫಿಷಿಯಲ್ ಡಾಕ್ಯುಮೆಂಟ್. ಯಾವ ಲ್ಯಾಂಗ್ವೇಜ್ ಕಲಿತಾ ಇದೆಯೋ ಅದರದ್ದು ಅಫಿಷಿಯಲ್ ಡಾಕ್ಯುಮೆಂಟ್ ಇದೆಯಾ ನೋಡಿ. ಆ ಅಫಿಷಿಯಲ್ ಡಾಕ್ಯುಮೆಂಟ್ ಅಲ್ಲಿ ಇನ್ಫಾರ್ಮೇಶನ್. ನೆಕ್ಸ್ಟ್ ಅಪ್ಲಿಕೇಶನ್ ಟೈಪ್ ತಿಳ್ಕೊಳ್ಳಿ. ಅಪ್ಲಿಕೇಶನ್ ಟೈಪ್ ಅಂದ್ರೆ ಏನು ಸರ್ ಅಂದ್ರೆ, ನೀವು ಈ ಪ್ರೋಗ್ರಾಮ್ನ ಕಲ್ತ ಮೇಲೆ ಪ್ರೋಗ್ರಾಮ್ ಔಟ್ಪುಟ್ ಎಲ್ಲಿಗೆ ಬರುತ್ತೆ ಅಂತ ತಿಳ್ಕೊಳ್ಳಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕನ್ಸೋಲ್ ಅಲ್ಲಿ ಬರುತ್ತಾ, ವಿಚ್ ಇಸ್ ಕನ್ಸೋಲ್ ಬೇಸ್ಡ್ ಅಪ್ಲಿಕೇಶನ್. ವೆಬ್ ಅಲ್ಲಿ ಬರುತ್ತಾ, ದಟ್ ಇಸ್ ವೆಬ್ ಬೇಸ್ಡ್ ಅಪ್ಲಿಕೇಶನ್. ಮೊಬೈಲ್ ಔಟ್ಪುಟ್ ಬರುತ್ತಾ ಅಥವಾ ಸರ್ವಿಸ್ ಓರಿಯೆಂಟೆಡ್. ಮೇಜರ್ಲಿ ಈ ಮೂರು ನೋಡ್ತೀರಾ, ಕನ್ಸೋಲು, ವೆಬ್, ಮೊಬೈಲು. ಡೆಸ್ಕ್ಟಾಪ್ ಅಪ್ಲಿಕೇಶನ್ ಅಂತ ನೀವು ಪ್ರೋಗ್ರಾಮ್ ಬರೆದ ಮೇಲೆ ಔಟ್ಪುಟ್ ಡೆಸ್ಕ್ಟಾಪ್ ಅಲ್ಲಿ ಬರುತ್ತಾ ಅಂತ, ಡೆಸ್ಕ್ಟಾಪ್ ಆಪ್. ಸೊ ಹೋಗ್ತಾ ಅದು ಗೊತ್ತಾಗುತ್ತೆ. ಸೊ ಪ್ರೋಗ್ರಾಮ್ ಬರೆಯೋದು ಸೇಮ್. ಇದಾದ್ಮೇಲೆ ಯಾವ ಲ್ಯಾಂಗ್ವೇಜ್ ಅಲ್ಲಾದ್ರೂ ಸರಿ, ಯು ಶುಡ್ ಲರ್ನ್ ದೀಸ್ ಥಿಂಗ್ಸ್. 1, ಪ್ರಿಂಟ್ ದಿ ಔಟ್ಪುಟ್. ಪ್ರಿಂಟ್ ಮಾಡೋದು ಹೆಂಗೆ. ಸೆಕೆಂಡ್, ಸ್ಕ್ಯಾನ್ ಇನ್ಪುಟ್ ಆರ್ ರೀಡ್ ಇನ್ಪುಟ್ ಫ್ರಮ್ ಯೂಸರ್. ಇದನ್ನ ಕಲ್ತ್ಕೊಳ್ಳಿ. 3, ವೇರಿಯೇಬಲ್ಸ್ ಅಂಡ್ ಡೇಟಾ ಟೈಪ್ಸ್. ಕೆಲವು ಲ್ಯಾಂಗ್ವೇಜ್ ಅಲ್ಲಿ ಡೇಟಾ ಟೈಪ್ಸ್ ಬರುತ್ತೆ, ಕೆಲವು ಲ್ಯಾಂಗ್ವೇಜ್ ಅಲ್ಲಿ ಡೇಟಾ ಟೈಪ್ಸ್ ಬರಲ್ಲ. ಅದು ಯಾವ ಲ್ಯಾಂಗ್ವೇಜ್ ಹೋಗ್ತಾ ಹೋಗುತ್ತೆ ನಿಮ್ಗೆ. ಫಸ್ಟ್ ಕಲಿಬೇಕಾಗಿರೋದೆ ಸಿಂಪಲ್ ಹೆಲೋ ವರ್ಲ್ಡ್ ಪ್ರೋಗ್ರಾಮ್ ಪ್ರಿಂಟ್ ಮಾಡೋದು. ಅದ್ರ ಸುತ್ತ ಏನೇನು ಪ್ರಿಂಟಿಂಗ್ ಒಂದು ಲ್ಯಾಂಗ್ವೇಜ್ ಅಲ್ಲಿ ಕಲಿತೀವಿ. ಸೊ ಪ್ರೋಗ್ರಾಮ್ ಇಂದ ರೀಡ್ ಇನ್ಪುಟ್ ಫ್ರಮ್ ಯೂಸರ್ ಕಲಿಬೇಕು, ಬಟ್ ಅದಕ್ಕೆ ವೇರಿಯೇಬಲ್ಸ್ ಅಂಡ್ ಡೇಟಾ ಟೈಪ್ಸ್ ಫಸ್ಟ್ ಕಲಿಬೇಕು ಆಕ್ಚುಲಿ. ಅದನ್ನ ಕಲ್ತ್ಮೇಲೆ ರೀಡ್ ಇನ್ಪುಟ್ ಬರುತ್ತೆ. ವಾಟ್ ಈಸ್ ನೆಕ್ಸ್ಟ್? ಆಪರೇಟರ್ಸ್. ಕೆಲವು ಲ್ಯಾಂಗ್ವೇಜ್ ಅಲ್ಲಿ ಆಪರೇಟರ್ಸ್ ಬರುತ್ತೆ, ಕೆಲವು ಲ್ಯಾಂಗ್ವೇಜ್ ಅಲ್ಲಿ ಆಪರೇಟರ್ಸ್ ಬರಲ್ಲ, ಬಟ್ ಸ್ಟಿಲ್ ಆಪರೇಷನ್ಸ್ ಆಗುತ್ತೆ. ಅದನ್ನ ತಿಳ್ಕೋಬೇಕು. ಆಪರೇಟರ್ಸ್ ಕಲ್ತ್ವಾ ಎನಿ ಲ್ಯಾಂಗ್ವೇಜ್, ಯು ಅಪ್ಲೈಡ್ ಫಾರ್ ಯುವರ್ ಡೇಟಾ ಕ್ಲೌಡ್ ಆಲ್ಸೋ. ಡೇಟಾ ಕ್ಲೌಡ್ ಕಲಿತಾರಿದ್ರೆ ಆಪರೇಟರ್ಸ್ ಕಲ್ತ ಮೇಲೆ ಕಂಡೀಷನ್ ಸ್ಟೇಟ್ಮೆಂಟ್ ಇದೆಯಾ ಇಲ್ವಾ, ಕಂಡೀಷನಲ್ ಸ್ಟೇಟ್ಮೆಂಟ್ ಆರ್ ಸ್ಟೇಟ್ಮೆಂಟ್ಸ್. ನೆಕ್ಸ್ಟ್ ಲೂಪ್ಸ್ ಕಲ್ತ್ಕೊಳ್ಳಿ, ದಟ್ ಇಸ್ ಲೂಪಿಂಗ್ ಸ್ಟೇಟ್ಮೆಂಟ್.
ಸೆವೆಂತ್, ಅರೇಸ್ ಕಲ್ತ್ಕೊಳ್ಳಿ. ಅರೇಸ್ ಇದೆಯಾ ಇಲ್ವಾ? ಕೆಲವು ಲ್ಯಾಂಗ್ವೇಜ್ ಅಲ್ಲಿ ಇಲ್ಲ, ಆಮ್ ಸ್ಕ್ರಿಪ್ಟ್ ಅಲ್ಲಿ ಇಲ್ಲ. ಅರೇಸ್ ಕಲ್ತ ಮೇಲೆ ಫಂಕ್ಷನ್ಸ್ ಕಲ್ತ್ಕೊಳ್ಳಿ. ಇಷ್ಟನ್ನ ನೀವು ಕಲೀಲೇಬೇಕು. ಯಾವ ಹೊಸ ಲ್ಯಾಂಗ್ವೇಜ್ ಬಂದ್ರು, ಸರ್ ಒಂದ್ ಲ್ಯಾಂಗ್ವೇಜ್ ಕಲ್ತ ಮೇಲೆ ಇದನ್ನ ಇನ್ನೊಂದು ಲ್ಯಾಂಗ್ವೇಜ್ ಅಲ್ಲಿ ಕಲಿಬೇಕಾ? ಇಲ್ಲ. ಕಂಪೇರ್ ಮಾಡ್ತಾ ಹೋಗಿ, ಹೊಸದಿರ್ಬೋದು, ಎಕ್ಸ್ಟ್ರಾ ಇರ್ಬೋದು, ಕಡಿಮೆ ಇರ್ಬೋದು. ಇಷ್ಟು ನಾನು ನನ್ನ ಅನುಭವದಲ್ಲಿ ನೋಡಿರೋಂಥ ಕೆಲವೊಂದು ಲ್ಯಾಂಗ್ವೇಜ್ ಬೇಸಿಕ್ಸ್, ಸಿ, C++, ಜಾವಾ ಎಲ್ಲ. ಸೊ ಇದರಲ್ಲಿ ಈ ಪ್ರೋಸೆಸ್ ಅಲ್ಲಿ ಫಂಕ್ಷನ್ಸ್ ನಾನು ಕವರ್ ಮಾಡಿಲ್ಲ ಇವತ್ತವರೆಗೂ. ಇನ್ ದಿಸ್ ಪಾಸ್ಟ್ January 6th ಇಂದ ಇವತ್ತವರೆಗೂ ನೋಡಿದ್ರೆ ಬೇಸಿಕ್ಸ್ ಹೇಳ್ಕೊಂಬಂದೀನಿ. ಆಪರೇಟರ್ಸ್ ಬೇಸಿಕ್ಸ್ ಹೇಳಿದೀನಿ, ಕಂಡೀಷನಲ್ ಸ್ಟೇಟ್ಮೆಂಟ್ ಬೇಸಿಕ್ಸ್ ಹೇಳಿದೀನಿ, ಲೂಪಿಂಗ್ ಸ್ಟೇಟ್ಮೆಂಟ್ ಬೇಸಿಕ್ಸ್ ಹೇಳಿದೀನಿ, ಅರೇಸ್ ಬೇಸಿಕ್ಸ್ ಹೇಳಿದೀನಿ, ಫಂಕ್ಷನ್ಸ್ ಹೇಳೇ ಇಲ್ಲ. ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಕವರ್ ಟುಡೇ ಇನ್ ದಿ ರಿಮೈನಿಂಗ್ ಸೆಷನ್. ಸರ್ ಇಷ್ಟು ಸಾಕಾ? ಇದು ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಲ್ಲಿ ಬರುತ್ತೆ. ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಇನ್ನೂ ಟೈಮ್ ಬೇಕು. ಡೋಂಟ್ ವರಿ ಆನ್ ದಟ್ ಪಾರ್ಟ್. ಅದನ್ನ ಕಲ್ತ್ಕೋತೀರಾ ಆಸ್ ಅಂಡ್ ವೆನ್ ವಿ ಪ್ರೋಗ್ರೆಸ್. ಓಕೆನಾ? ಓಕೆ. ಸೊ ನೆಕ್ಸ್ಟ್, ಕೆಲವು ಲ್ಯಾಂಗ್ವೇಜ್ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ ಬರುತ್ತೆ, ಅಥವಾ ಆಬ್ಜೆಕ್ಟ್ ಬೇಸ್ಡ್ ಪ್ರೋಗ್ರಾಮಿಂಗ್ ಬರುತ್ತೆ. ಓರಿಯೆಂಟೆಡ್ಗೂ ಆಬ್ಜೆಕ್ಟ್ ಬೇಸ್ಡ್ಗೂ ಡಿಫ್ರೆನ್ಸ್ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ. ನೆಕ್ಸ್ಟ್ ಏನ್ ಕಲ್ತ್ಕೋಬೇಕು ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ, which will be required is classes and objects. ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ಸ್ ಬೇಕಾಗುತ್ತೆ. ಈ ಕಾನ್ಸೆಪ್ಟ್ ನೋಡ್ಕೋಬೇಕು. ಇದಿಷ್ಟು ಕಲೀಲೇಬೇಕಿದು, ಯಾವ ಲ್ಯಾಂಗ್ವೇಜ್ ಆದ್ರೂ ಸರಿ. ಕೆಲವು ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಈ ಕಾನ್ಸೆಪ್ಟ್ಸ್ ಬರುತ್ತೆ. ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ಸ್ ಕಲಿಬೇಕು. ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ಸ್ ಆದ್ಮೇಲೆ ಎನ್ಕ್ಯಾಪ್ಸುಲೇಷನ್ ಅಂಡ್ ಅಬ್ಸ್ಟ್ರಾಕ್ಷನ್ ಕಲಿಬೇಕು. ಸಿಸ್ಟಮ್. Apologies for the interruption. ನೆಕ್ಸ್ಟ್ ಈಗ ಏನ್ ಕಲಿಬೇಕು? ಎನ್ಕ್ಯಾಪ್ಸುಲೇಷನ್ ಅಂಡ್ ಅಬ್ಸ್ಟ್ರಾಕ್ಷನ್. 3 ಪಾಲಿಮಾರ್ಫಿಸಮ್, 4 ಇನ್ಹೆರಿಟೆನ್ಸ್. ಇದು ಕೆಲವು ಲ್ಯಾಂಗ್ವೇಜ್ ಅಲ್ಲಿ ಸಪೋರ್ಟ್ ಇದೆ, ಕೆಲವು ಲ್ಯಾಂಗ್ವೇಜ್ ಅಲ್ಲಿ ಸಪೋರ್ಟ್ ಇಲ್ಲ. ಪ್ರತಿಯೊಂದು ಈ 4 ಏನ್ ಪಾಯಿಂಟ್ ಮಾಡಿದ್ವಿ, ಕ್ಲಾಸಸ್, ಆಬ್ಜೆಕ್ಟ್ಸ್, ಎನ್ಕ್ಯಾಪ್ಸುಲೇಷನ್, ಅಬ್ಸ್ಟ್ರಾಕ್ಷನ್, ಪಾಲಿಮಾರ್ಫಿಸಮ್ ಮತ್ತು ಇನ್ಹೆರಿಟೆನ್ಸ್, ಕೆಲವು ಲ್ಯಾಂಗ್ವೇಜ್ ಅಲ್ಲಿ ಇದೆ, ಕೆಲವು ಲ್ಯಾಂಗ್ವೇಜ್ ಅಲ್ಲಿ ಇಲ್ಲ. ದಟ್ ಇಸ್ ಫೈನ್. ಯಾಕೆ ಕಲಿಬೇಕು ನೀವಿದು ಅಂದ್ರೆ, ಪೀಪಲ್ ಹೂ ಆರ್ ಲುಕಿಂಗ್ ಫಾರ್ SFMC, ಅದರಲ್ಲೂ ಆಮ್ ಸ್ಕ್ರಿಪ್ಟ್ ಅಂಡ್ SSJS ಕಲಿತಾ ಇರ್ತೀರಾ ಅಥವಾ ಕಲಿಬೇಕು ಅನ್ಕೊಂಡಿದ್ದೀರಾ. ಸೇಲ್ಸ್ ಫೋರ್ಸ್ ಇಕೋ ಸಿಸ್ಟಮ್ ಅಲ್ಲಿ ಅಪೆಕ್ಸ್ ಲ್ಯಾಂಗ್ವೇಜ್ ಮತ್ತು LWC ಕಲಿಬೇಕು ಅನ್ಕೊಂಡಿದ್ದೀರಾ ಅಥವಾ ಕಲಿತಾ ಇರ್ತೀರಾ, ಬೇಕು ಅನ್ಸುತ್ತೆ. ಸೊ ನೀವು ಇದನ್ನ ಕಲ್ತ್ರೆ ಒಳ್ಳೇದು. ಎಸ್ಪೆಷಲಿ SSJS ಅವ್ರಿಗೆ ಇದ್ರದ್ದೊಂದು ಫೇರ್ ಇನಫ್ ಐಡಿಯಾ ಇರಲೇಬೇಕು. ಅಪೆಕ್ಸ್ LWC ಬೇಕೇ ಬೇಕು. ಸೊ ಡೈರೆಕ್ಟ್ಲಿ ನಿಮ್ಗೆ ಯಾರು ಇದನ್ನ ಹೇಳಲ್ಲ, ಬಿಕಾಸ್ ದೇ ಅಸ್ಯೂಮ್ ದಟ್ ಯು ಕಮ್ ಫ್ರಮ್ ದಿಸ್ ಬ್ಯಾಕ್ ಗ್ರೌಂಡ್. ಓಕೆನಾ? ಇದನ್ನ ಮೆನ್ಷನ್ ಮಾಡಿರೋದೇ ಅದಕ್ಕೋಸ್ಕರ. ಪ್ಲಸ್ ಇದರಲ್ಲಿ ಇಫ್ ಯು ಕ್ಯಾನ್ ಲರ್ನ್ ದಿ ಕಾನ್ಸೆಪ್ಟ್ ಆಫ್ ಪ್ಯಾಕೇಜ್, ಅದು ಜಾವಾಲ್ ಬರುತ್ತೆ. ಪ್ಯಾಕೇಜ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಪ್ಯಾಕೇಜ್ ಕಾನ್ಸೆಪ್ಟ್ ಸ್ವಲ್ಪ ಬೇಸಿಕ್ಸ್ ತಿಳ್ಕೊಳ್ಳಿ, ಬಿಕಾಸ್ ನೀವು ಪ್ಯಾಕೇಜಸ್ ಯೂಸ್ ಮಾಡ್ತಾ ಇರ್ತೀರಾ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ. ಎರಡನೇದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಕಲ್ತ್ಕೋಬೇಕು. ಥ್ರೆಡ್ಸ್ ಬೇಸಿಕ್ಸ್ ತಿಳ್ಕೋಬೇಕು. ಥ್ರೆಡ್ಸ್ ಬೇಸಿಕ್ಸ್ ಏನಕ್ಕೆ ತಿಳ್ಕೋಬೇಕು ಸರ್ ಅಂದ್ರೆ, ನೀವು ಜರ್ನಿ ಬಿಲ್ಡರ್ ಮಾಡ್ತಾ ಇದ್ದೀರಾ, ಜರ್ನಿ ಬಿಲ್ಡರ್ ವರ್ಜನಿಂಗ್ ಇದೆ. ಈ ಕಾನ್ಸೆಪ್ಟ್ಸ್ಗಳು ಗೊತ್ತಿದ್ರೆ ಚೂರ್ ಹೆಲ್ಪ್ ಆಗುತ್ತೆ. ಅಂಡ್ ಸರ್ ಇದನ್ನ ಯಾರು ಇಂಟರ್ವ್ಯೂ ಕೇಳ್ತಾರ? ಸದ್ಯಕ್ಕಂತೂ ಎಕ್ಸ್ಪೆಕ್ಟ್ ಮಾಡ್ಬಿಡಿ, ಬಟ್ ಆಸ್ ಅ ಲ್ಯಾಂಗ್ವೇಜ್ ಫಂಡಮೆಂಟಲ್ಸ್ ಇದನ್ನ ಕಲ್ತ್ಕೊಳ್ಳಿ. ಇದನ್ನ ನಾವು ಪ್ಲಾನ್ ಮಾಡೋಣ. ದಿಸ್ ಕಾನ್ಸೆಪ್ಟ್, ಈ ಕಾನ್ಸೆಪ್ಟ್ ವಿಲ್ ಬಿ
January 9, 10, 9, 10th, January 10th Monday, 10th, 11th, 13, 14, 15, 16 ವರೆಗೂ ಹೋಗುತ್ತೆ. ಓಕೆನಾ? 10 to 15 ಹೋಗುತ್ತೆ. 16th ರಜಾ, 17th ರಜಾ, 18th and 19th ರಜಾ. ಓಕೆನಾ? These days are holidays. So, ಇವತ್ತಿನ ಅಜೆಂಡಾ is all about functions. ಆದ್ರೆ you people have to work on looping statements, you people have to work on arrays. ನಾನು ಫಂಡಮೆಂಟಲ್ಸ್ ಆಫ್ ಲ್ಯಾಂಗ್ವೇಜ್ ಅಲ್ಲಿ ಇದೊಂದು ಟಾಪಿಕ್ ಮುಗಿಸಿದ್ರೆ ಮುಗಿದೋಗುತ್ತೆ. ಈ ಟಾಪಿಕ್ ಎಲ್ಲ ನಾವು ಆಸ್ ಮೆನ್ಷನ್ ಜನವರಿ 10th, 11th, 12th, 13th, 14th, 15th 6 ದಿನದಲ್ಲಿ ಕವರ್ ಮಾಡ್ತೀವಿ. ಪ್ಯೂರ್ಲಿ ಡೆಡಿಕೇಟೆಡ್ ಫಾರ್ ದಿಸ್ ಇನ್ ದ್ಯಾಟ್ ವೀಕ್. ಸರ್ ಎಲ್ಲ ಮುಗಿದೋಗುತ್ತಾ ಅಂದ್ರೆ ಬೇಸಿಕ್ಸ್ ಮುಗಿದು ಇದೇನು ಅಂತ ಒಂದು ಐಡಿಯಾ ಸಿಗುತ್ತೆ. ಸೊ ಇವತ್ತಿನ ಅಜೆಂಡಾ ಫಂಕ್ಷನ್ಸ್. So before we begin, so this is what I wanted to highlight. So ಯಾವ ಲ್ಯಾಂಗ್ವೇಜ್ ಏನು ಎಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀರಾ? ಸೊ ಆಸ್ ಯು ಪೀಪಲ್ ನೋ, ನಾವು ಕಲಿತಾರೆ C++. ಸೊ ಸಿ POP ಬರುತ್ತೆ, C++ ಮಿಕ್ಸ್ ಮೋಡ್ ಇದಕ್ಕೂ ಬರುತ್ತೆ, ಇದಕ್ಕೂ ಬರುತ್ತೆ. ನಿಮ್ಗೆ ಐಡಿಯಾ ಬರೋದೆ. ಅಂಡ್ ಸರ್ ಈ ಲ್ಯಾಂಗ್ವೇಜ್ ಅಲ್ಲಿ ಯಾವ್ದೋ ಲ್ಯಾಂಗ್ವೇಜ್ ಅಲ್ಲಿ ಇದು ಮೆನ್ಷನ್ ಮಾಡಿ ಇದು ಕಲ್ತ್ರೆ ಇದು ಕಲಿಯೋದ್ ಬೇಡವಾ? ಇದು ಒಂಥರ ಬೇಸಿಕ್ಸ್ ಇದೆ, ಇದು ಕಲೀಲೇಬೇಕು. ಇದು ಕಲ್ತ ಮೇಲೆ ಇನ್ನೆಲ್ಲಾನು ಬರೋದು. ಕೆಲವು ಲ್ಯಾಂಗ್ವೇಜ್ ಇಲ್ಲಿಗೆ ನಿಂತೋಗುತ್ತೆ, ಆಮ್ಸ್ಕ್ರಿಪ್ಟ್. ಕೆಲವು ಲ್ಯಾಂಗ್ವೇಜ್ ಇವೆರಡು ಕಾನ್ಸೆಪ್ಟ್ ಇಲ್ಲವೇ ಇಲ್ಲ ಆಮ್ಸ್ಕ್ರಿಪ್ಟ್ ಅಲ್ಲಿ. ಫಂಕ್ಷನ್ಸ್ ಇದೆ, ದರ್ ಇಸ್ ಅ ಡಿಫ್ರೆನ್ಸ್, ಅದು ಹೇಳ್ತೀನಿ ನಾನು. ಇದು ಕೆಲವು ಲ್ಯಾಂಗ್ವೇಜ್ ಅಲ್ಲಿ ಬರುತ್ತೆ, ಕೆಲವು ಲ್ಯಾಂಗ್ವೇಜ್ ಅಲ್ಲಿ. ಬಟ್ ನೆನ್ಪಿಟ್ಕೊಳ್ಳಿ, ಇದನ್ನ ಕಲಿಯಕ್ ಮುಂಚೆ ಇದು ಆಗಿರ್ಲೇಬೇಕು. ಓಕೆನಾ? ಪರ್ಫೆಕ್ಟ್. ಇದೆಲ್ಲ ಮೆನ್ಷನ್ ಮಾಡಿದ್ಮೇಲೆ ನಾವು ಇಟ್ಸ್ ಟೈಮ್ ಟು ಮೂವ್ ಆನ್. ಸೊ ವಿ ಹ್ಯಾವ್ ಟು ಲರ್ನ್ ಫಂಕ್ಷನ್ಸ್. ಸೊ ಫಂಕ್ಷನ್ ಕಾಲಿಂಗ್ ಇದು ಸೆಷನ್ ನಂಬರ್ 2. ಫಂಕ್ಷನ್ ಡೆಫಿನೇಷನ್ ಅಥವಾ ಯೂಸರ್ ಡಿಫೈನ್ಡ್ ಫಂಕ್ಷನ್. User defined function is what we'll be picking in topic number 3. Okay na? But still we have couple of minutes. But before we move on, so ನಾನು ನಿಮ್ಗೆ ಲೂಪಿಂಗ್ ಮತ್ತೆ ಅರೇಸ್ ಕೆಲವು ಪ್ರೋಗ್ರಾಮ್ಸ್ ಕೊಟ್ಬಿಡ್ತೀನಿ ಆಸ್ ಅನ್ ಅಸೈನ್ಮೆಂಟ್ ನ. ಸೊ ಅದನ್ನ ನಾವು ನಾಳೆಯಿಂದ ಕವರ್ ಮಾಡ್ಕೊಂಡ್ ಬರೋಣ. ಐ ಚೆಕ್ ವಿತ್ ಯು ಪೀಪಲ್ ಯಾರು ಮಾಡಿದೀರಾ ಅಂತ. ಮಾಡಿದ್ರೆ ದಟ್ಸ್ ಗ್ರೇಟ್, ಮಾಡಿಲ್ಲ ಅಂದ್ರೆ ಐ ವಿಲ್ ಬಿ ಗಿವಿಂಗ್ ಯು ದಿ ಐಡಿಯಾಸ್. ಬಟ್ ಅಸೈನ್ಮೆಂಟ್ ಅಂತಾನೆ ಕೆಲವು ಕಾಂಪ್ಲೆಕ್ಸ್ ಆಗಿರೋದು ಎಕ್ಸ್ಪ್ಲೇನ್ ಮಾಡ್ತೀನಿ, ದಟ್ ಇಸ್ ಲೇಟ್. ಇವತ್ತಿನ ಅಜೆಂಡಾ ಕೆಲವು ಚಿಕ್ಕ ಪ್ರೋಗ್ರಾಮ್ಸ್ಗಳನ್ನ ನಿಮ್ ಜೊತೆ ಶೇರ್ ಮಾಡೋದು, ವಿಚ್ ಐ ಹ್ಯಾವ್ ಆಲ್ರೆಡಿ ಡನ್ ಇಟ್ ಆನ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್. ಕಂಡೀಷನ್ ಸ್ಟೇಟ್ಮೆಂಟ್ಸ್ ಆಲ್ರೆಡಿ ಕೊಟ್ಟಿದ್ದೀನಿ, ಕವರ್ ಮಾಡಿದ್ರ ಅನ್ಕೋತೀನಿ. ಕವರ್ ಮಾಡಿಲ್ಲ ಅಂದ್ರೆ ದಟ್ ವಿಲ್ ಬಿ ದಿ ಫಸ್ಟ್ ಥಿಂಗ್ ವಿಚ್ ವಿಲ್ ಬಿ ಪಿಕಿಂಗ್ ಟುಮಾರೋ. ಸೊ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಕೆಲವೊಂದು ಪ್ರೋಗ್ರಾಮ್ಸ್ಗಳು ಕೊಡ್ಬೇಕು ನಿಮ್ಗೆ. ಲೆಟ್ ಮೀ pull that and give it to you people. Okay. Looping examples. Copy ಮಾಡ್ತೀನಿ and share it on Jan Programming and Web 27. Okay. And one more request ಏನು ಅಂದ್ರೆ
ensure that you people are not copying it, Googling it. New effort haki just to do that. You have to put your own effort. Effort haki try ಮಾಡಿ. That is always good. ಆಯ್ತಾ? So programs ready ಇದೆ looping ಗೆ. And if else already ಕೊಟ್ಟಿದ್ದೀನಿ ಅನ್ಕೋತೀನಿ. ಮಿಸ್ ಆಗಿದ್ರೆ ಹೇಳಿ. So now I'm sharing my screen. Here it comes. So ಈ programs ಕೆಲವೊಂದು ನಾನೇ ಮಾಡಿಸಿರ್ಬೋದು. I'm not sure. Give a try. Accept a number and print the first 10 natural numbers. Accept a number and print the first 10 natural numbers in reverse order. Print a given number for. Accept a number and print the following. 5 ಕೊಟ್ರೆ 5 times, 3 ಕೊಟ್ರೆ 3 times. Multiplication table, my favorite. Write a program to accept a number and print its factors. ಆಯ್ತಾ? ಸೊ ಕೆಲವ್ರಿಗೆ ಫ್ಯಾಕ್ಟರ್ಸ್ ಅರ್ಥ ಆಗದೆ ಇರ್ಬೋದು. ಲೆಟ್ ಮಿ ಎಕ್ಸ್ಪ್ಲೇನ್. ಈ ನಂಬರು ಯಾವ್ಯಾವ ಟೇಬಲ್ ಅಲ್ಲಿ ಬರುತ್ತೆ ಅಂತ. 1 ones ಟೇಬಲ್ ಅಲ್ಲಿ ಬರುತ್ತೆ, 2 ones ಟೇಬಲ್ ಅಲ್ಲಿ ಬರುತ್ತೆ, 4 ones ಟೇಬಲ್ ಬರುತ್ತೆ, 8 ones ಟೇಬಲ್, ಆಬ್ವಿಯಸ್ಲಿ 16 ones 16 ಟೇಬಲ್ ಅಲ್ಲಿ ಬರುತ್ತೆ. ಸೊ 7 ಇಸ್ ಅನ್ ಎಕ್ಸಾಂಪಲ್. 7 ಬರದೆ 2 ಟೇಬಲ್ ಅಲ್ಲಿ, 1 ones ಟೇಬಲ್ ಅಲ್ಲಿ ಬಿಟ್ರೆ 17 ಟೇಬಲ್ ಅಲ್ಲಿ. ಈ ಪ್ರೋಗ್ರಾಮ್ ನೀವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಪ್ರೋಗ್ರಾಮ್ ಮಾಡ್ಬೋದು ನೀವು, ಬಟ್ ಡೋಂಟ್ ವರಿ. ಇದಿಷ್ಟು ಪ್ರೋಗ್ರಾಮ್ನ ನೀವು ಟ್ರೈ ಮಾಡಿ. ಇಲ್ಲ ಪ್ರತಿಯೊಂದು ಪ್ರೋಗ್ರಾಮು ನಾನು ಲೈನ್ ಟು ಲೈನ್ ಎಕ್ಸ್ಪ್ಲೇನ್ ಮಾಡಿ ಹೆಂಗೆ ನಾವು ಪ್ರೋಗ್ರಾಮ್ಸ್ ಅಲ್ಲಿ ವರ್ಕ್ ಮಾಡಿಸ್ಬೇಕು ಅಂತ. ಈ ಪ್ರೋಗ್ರಾಮ್ ಅರ್ಥ ಆದ್ರೆ ವಿತ್ ದಿಸ್ ಪಾಯಿಂಟ್ ನೀವು ಪ್ರೈಮ್ ನಂಬರ್ ಆರ್ ನಾಟ್ ಚೆಕ್ ಮಾಡ್ಬೋದು. ಪ್ರೈಮ್ ನಂಬರ್ ಅಂದ್ರೆ ಏನು? ಆ ನಂಬರ್ ವಿಚ್ ಇಸ್ ವಿಸಿಬಲ್ ಇನ್ ಇಟ್ಸ್ ಟೇಬಲ್ ಅಂಡ್ 1 ಟೇಬಲ್ ಅಲ್ಲಿ ಇರಬೇಕು, 7 ಟೇಬಲ್ ಅಲ್ಲಿ ಕಾಣಿಸ್ಬೇಕು. ಈ ತರ 16 ತರ ಕಾಣಿಸ್ಬೋದು. Write a program to find the sum of first and natural numbers, that is this. So ಇಲ್ಲೇನಾಗುತ್ತೆ ಅಂದ್ರೆ 5 ಕೊಟ್ಟಿದ್ದೀನಿ, ನೀವು 1 plus 2 plus 3 plus 4 plus 5 ಇದಿಷ್ಟನ್ನು ಆಡ್ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ ಅದನ್ನ ಬರೀಬೇಕು, ವಿಚ್ ಇಸ್ 15. 1 plus 2 plus 3, so 6, 6 plus 4 10, 10 plus 5 15. ಅದೇ ರೀತಿ 10 ಕೊಟ್ರೆ 1 ಇಂದ 10 ವರೆಗೂ ಆಡ್ ಮಾಡ್ಕೊಂಡು ತೋರಿಸ್ಬೇಕು. Next ಬರೋ ಪ್ರೋಗ್ರಾಮ್, write a program to accept a number and print in reverse order. So 1025 ನಂಬರ್ ಕೊಟ್ಟಿದ್ದೀನಿ. ಸೊ 5201 ಪ್ರಿಂಟ್ ಆಗಬೇಕು, 5201. 123 ಕೊಟ್ಟೆ 321 ಪ್ರಿಂಟ್ ಆಗಬೇಕು. ಆಯ್ತಾ? ದಟ್ ಇಸ್ 8th ಪ್ರೋಗ್ರಾಮ್ ಅಲ್ಲಿ ಎ. ಅದಕ್ಕೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಬರ್ದಿದ್ದೀನಿ ಇಲ್ಲಿ. ಇಫ್ ಯು ಕ್ಯಾನ್ ಟ್ರೈ ದಟ್ ಗುಡ್. ಬಿ, write a program to accept a number and check it is palindrome or not. Palindrome or not ಅಂದ್ರೆ ನಂಬರ್ನ ನೀವು ಯಾವ ಕಡೆಯಿಂದ ಓದಿದ್ರು ಒಂದೇ ತರ ಇರ್ಬೇಕು. ಎಕ್ಸಾಂಪಲ್ 121, 1025 ನೀವು ಉಲ್ಟಾ ಮಾಡ್ತಿದ್ರೆ 5201 ಆಗುತ್ತೆ. ಈಗ ಇದು ಅಥವಾ ಎಕ್ಸಾಂಪಲ್ 1221 ಇಸ್ ಅನ್ ಎಕ್ಸಾಂಪಲ್ ಆಫ್ ಪ್ಯಾಲಿಂಡ್ರೋಮ್. ಆಯ್ತಾ? ಸೊ 12321 ಎಕ್ಸಾಂಪಲ್ ಆಫ್ ಪ್ಯಾಲಿಂಡ್ರೋಮ್. ನೀವು ಯಾವ ಕಡೆಯಿಂದ ಹೋದ್ರು ನಂಬರ್ ಅದೇ ಸೌಂಡ್ ಆಗಬೇಕು. ರಿವರ್ಸ್ ಮಾಡಿದ್ರು 1221 ಬರುತ್ತೆ, ಇಲ್ಲಿ 12321 ಬರುತ್ತೆ. ಸೊ ಈ ಕಡೆಯಿಂದ ರಿವರ್ಸ್ ಮಾಡಿದ್ರು ಅದೇ ಬರ್ತಾ ಇದೆ. ಸೊ ದಟ್ ಈಸ್ ನೋನ್ ಆಸ್ ಪ್ಯಾಲಿಂಡ್ರೋಮ್. ಎಕ್ಸಾಂಪಲ್ ಇಲ್ಲಿ ನಾನು ಇದ್ರಲ್ಲಿ ಹೇಳಿದ್ದೀನಿ, ರೇಸ್ ಕಾರ್ RACE ಇದು ಟೆಕ್ಸ್ಟ್ ಆಗೋಯ್ತು ಅಥವಾ ಸ್ಟ್ರಿಂಗ್ ಆಯ್ತು ಅಥವಾ ಕ್ಯಾರೆಕ್ಟರ್ ಆಯ್ತು. ಫಾರ್ ನಾವು ನಾಟ್ ರಿಕ್ವೈರ್ಡ್. ಅದಕ್ಕೆ ಅಂತಾನೆ ನಾವು ಪ್ರೋಗ್ರಾಮ್ಸ್ ಎತ್ಕೊಳ್ಳೋಣ. ಪ್ರೋಗ್ರಾಮ್ಸ್ ಹೋಗ್ತಾ ತುಂಬಾ ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ. ರೈಟ್ ಅ ಪ್ರೋಗ್ರಾಮ್ ಟು accept and print the sum of each digit in it. ಸೊ ಈ ಪ್ರೋಗ್ರಾಮ್ ಅಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಇದಿಷ್ಟು ನಂಬರ್ನ ಆಡ್ ಮಾಡ್ತೀವಿ. ಸೊ 2 plus 5 7, 7 plus 6 13, 13 plus 3 16. ಸೊ ಇದು ಪ್ರೋಗ್ರಾಮ್ 1. ನನಗೆ ಕೊನೆಯಲ್ಲಿ ನೀವು ಆಡ್ ಮಾಡ್ತಾ ಸಿಂಗಲ್ ಡಿಜಿಟ್ ತರಬೇಕು. ಫಸ್ಟ್ 9th ಪ್ರೋಗ್ರಾಮ್ ಮುಗಿಸಿ, ಪ್ರಾಬಬ್ಲಿ ದೆನ್ ಯು ಕ್ಯಾನ್ ಡೂ ದಿ 10th ಒನ್. 10th ಒನ್ ಏನು ಅಂದ್ರೆ ಸೇಮ್ 9th ಪ್ರೋಗ್ರಾಮೇ, ಎಲ್ಲ ನಂಬರ್ ಆಡ್ ಮಾಡ್ತೀರಾ, ಕೊನೆಯಲ್ಲಿ ಸಿಂಗಲ್ ಡಿಜಿಟ್ ಬರ್ಬೇಕದು. ಸೊ 1 2 3 4 5 ಈ 12,345 ಆಡ್ ಮಾಡಿದ್ರೆ ನಿಮಗೆ ಬರೋ ನಂಬರು ಫಸ್ಟ್ ಆಡ್ ಮಾಡಿದ ತಕ್ಷಣ ಬರೋದು 15, 15 ಆಡ್ ಮಾಡಿದ್ಮೇಲೆ ಬರೋದು 6. ಅದೇ ಫೈನಲ್ ಆನ್ಸರ್ ಬೇಕಾಗಿರೋದು. ಸೊ ಈ ನಂಬರ್ ನೋಡಿ, ಇದು ತುಂಬಾ ಚೆನ್ನಾಗಿದೆ. ಸೊ 9992 ಆಡ್ ಮಾಡಿದ್ರೆ ವಾಟ್ ಈಸ್ ದಟ್ ಐ ವಿಲ್ ಬಿ ಗೆಟಿಂಗ್
29. These are 27. 27 plus 2, 29. 29 ಫಸ್ಟ್ ಬರುತ್ತೆ. 29 ಆ್ಯಡ್ ಮಾಡಿದ್ರೆ 9 ಪ್ಲಸ್ 2 11. 11 ಬರುತ್ತೆ. 11 ಆ್ಯಡ್ ಮಾಡಿದ್ರೆ 2 ಬರುತ್ತೆ. ಸೊ ದಿಸ್ ಶುಡ್ ಬಿ ಯುವರ್ ಅಪ್ರೋಚ್. ಕೊನೆಯಲ್ಲಿ ನನಗೆ ಸಿಂಗಲ್ ಡಿಜಿಟೇ ಬೇಕು, ಹಾಗಾಗಿ ಈ ಪ್ರೋಗ್ರಾಮ್ ಕೊಟ್ಟಿದ್ದೀನಿ. 10th ಒನ್ನು ಟ್ರೈ ಮಾಡಿ, ತಲೆ ಕೆಡಿಸ್ಕೋಬೇಡಿ. ಐ ಆಮ್ ಆಲ್ವೇಸ್ ದೇರ್ ಟು ಹೆಲ್ಪ್ ಯು. ನೋಡೋಣ ನೀವೆಷ್ಟು ಟ್ರೈ ಮಾಡ್ತೀರಾ ಅಂತ. ಆ್ಯಂಡ್ ಇದಿಷ್ಟು ಒಂದೇ ದಿನದಲ್ಲಿ ಆಗಲ್ಲ. ಐ ನೋ ಪೀಪಲ್ ಆರ್ ವರ್ಕಿಂಗ್ ಪ್ರೊಫೆಷನಲ್ಸ್ ಇದ್ದಾರೆ, ಬಟ್ ಐ ಕ್ಯಾನಾಟ್ ವೇಟ್ ಟಿಲ್ ಯು ಪೀಪಲ್ ಡೂ ಇಟ್. ಓಕೆನಾ? ನೆಕ್ಸ್ಟ್ ಬರೋದು ಫಿಬೊನಾಸಿ ನಂಬರ್ಸ್. ಆಯ್ತಾ? ಇದು ತುಂಬಾ ಕಡೆ ಇಂಟರ್ವ್ಯೂಸ್ ಅಲ್ಲಿ ಕೇಳುವಂತ ನಂಬರ್ಸ್. ಫಿಬೊನಾಕಿ ಅಂತಾನು ಕರಿತೀವಿ. ಸೊ ಫಿಬೊನಾಕಿ ನಂಬರ್ಸ್ ಅಲ್ಲಿ ಫಸ್ಟ್ 2 ನಂಬರ್ ಫಿಕ್ಸ್ಡ್, ಫಸ್ಟ್ 2 ನಂಬರ್ಸ್ ಫಿಕ್ಸ್ಡ್, 0 ಮತ್ತೆ 1. ಇವೆರಡನ್ನ ಆಡ್ ಮಾಡಿದ್ರೆ 3ನೇ ನಂಬರ್ ಸಿಗುತ್ತೆ. ಆಯ್ತಾ? ಪ್ರೀವಿಯಸ್ 2 ನಂಬರ್ಸ್ ಆಡ್ ಮಾಡಿದ್ರೆ 3rd ನಂಬರ್ ಸಿಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಒನ್. ನೀವು ಎಲ್ಲಾನು ಆಡ್ ಮಾಡಬಾರ್ದು, ಪ್ರೀವಿಯಸ್ಲಿ 2 ನಂಬರ್ಸ್ ಮಾತ್ರ ಆಡ್ ಮಾಡಬೇಕು. ಸೊ 0 ಪ್ಲಸ್ 1 1, 1 ಪ್ಲಸ್ 1 2, ಈ 2 ನಂಬರ್ 2 ಪ್ಲಸ್ 1. ಸೊ ಇದಿಷ್ಟು ಆಡ್ ಮಾಡಿದ್ರೆ 4 ಬರಬೇಕಿತ್ತು. ನೋ ನೋ ನೋ, ಬರೀ ನೆಕ್ಸ್ಟ್ ನಂಬರ್ ಬೇಕಾದಾಗ ಪ್ರೀವಿಯಸ್ 2 ಆಡ್ ಮಾಡಬೇಕು. ಸೊ 0 ಮತ್ತೆ 1 ಫಿಕ್ಸ್. ಸೊ ಇವೆರಡನ್ನ ಆಡ್ ಮಾಡಿದ್ರೆ 1 ಬರುತ್ತೆ. ಪ್ರೀವಿಯಸ್ 2 ಆಡ್ ಮಾಡಿದ್ರೆ 2 ಬರುತ್ತೆ. ಪ್ರೀವಿಯಸ್ 2 ಆಡ್ ಮಾಡಿದ್ರೆ 3 ಬರುತ್ತೆ. 3 ಮತ್ತೆ 2 ಆಡ್ ಮಾಡಿದ್ರೆ 5 ಬರುತ್ತೆ. 5 ಪ್ಲಸ್ 3 8, 8 ಪ್ಲಸ್ 13 21 ಆ್ಯಂಡ್ ಮೋರ್. ಆಯ್ತಾ? ಈ ರೀತಿ ಬರುತ್ತೆ. ಸೊ ಇದನ್ನ ಟ್ರೈ ಮಾಡಿ ಪ್ರೋಗ್ರಾಮು. ಆ್ಯಂಡ್ ಅದೇ ನೀವು ಗೂಗಲ್ ಮಾಡಿದ್ರೆ ಇವೆಲ್ಲ ಪ್ರೋಗ್ರಾಮ್ಸ್ ಸಿಗುತ್ತೆ. ಬಟ್ ನೀವು ಟ್ರೈ ಮಾಡಿದ್ರೆ ಮಾತ್ರ ಲೂಪ್ಸ್ ನಿಮಗೆ ಅರ್ಥ ಆಗೋದು. ಲೂಪ್ಸ್ ವೇರಿಯೇಬಲ್ಸ್ನ ಹೆಂಗೆ ಉಪಯೋಗಿಸ್ಕೋಬೇಕು ಅಂತ. ಬಟ್ ಡೋಂಟ್ ವರಿ, ಫಸ್ಟ್ ಡೇ ಎಲ್ಲ ಅರ್ಥ ಆಗದೆ ಇರ್ಬೋದು. ನಾನು ಅದಕ್ಕೆ ಐಡಿಯಾ ಕೊಡ್ತೀನಿ. ಆ ಥರ ಎಲ್ಲ ಮುಂದೆ ಫ್ಯೂಚರಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ದಿಸ್ ಇಸ್ ಯುವರ್ ಪ್ರೋಗ್ರಾಮ್ಸ್ ವಿಚ್ ಯು ಹ್ಯಾವ್ ಟು ಡೂ ಇಟ್ ಆನ್ ಲೂಪ್ಸ್. ಇಫ್ ಎಲ್ಸ್ ಮುಗಿಸಿದ್ರೆ ಮಾತ್ರ ಇದನ್ನು ತಗೊಳ್ಳಿ. ಇಫ್ ಎಲ್ಸ್ ಮುಗ್ಸಕ್ ಆಗಿಲ್ಲ, ನಮಗೆ ಡೌಟ್ ಇದೆ, ನನಗೆ ಪ್ರೋಗ್ರಾಮ್ಸ್ ಗೊತ್ತಾಗ್ಲಿಲ್ಲ, ಟ್ರೈ ಮಾಡಿದೆ, ನಾನು ಏನೋ ಟ್ರೈ ಮಾಡಿದೆ, ನಂಗೆ ಔಟ್ಪುಟ್ಟೇ ಸಿಗ್ಲಿಲ್ಲ ಅಂದ್ರೆ ದೆನ್ ಯು ವಿಲ್ ಬಿ ಗೋಯಿಂಗ್ ಫಾರ್ ದಿಸ್ ಒನ್. ಇದಿಷ್ಟು ಪ್ರೋಗ್ರಾಮ್ ಮುಗ್ದಿದ್ರೆ ಮಾತ್ರ, ಎಕ್ಸೆಪ್ಟ್ 14th ಒನ್ ತಲೆ ಕೆಡಿಸ್ಕೊಬೇಡಿ, ಬಿಕಾಸ್ ನನ್ನ ಕ್ಯಾರೆಕ್ಟರ್ಸ್ ಇನ್ನೂ ಹೇಳ್ಕೊಟ್ಟಿಲ್ಲ. 13th ಇಸ್ ಆಲ್ಸೋ ನಾಟ್. 9th ವರೆಗೂ, 10th ವರೆಗೂ ಅಷ್ಟೇ. 11, 12, 13, 14, 15 ಮಾಡಬೇಡಿ, ಬಿಕಾಸ್ ಆ್ಯಂಡ್ ಗೂಗಲ್ ಅಂತೂ ಮಾಡಂಗೇ ಇಲ್ಲ. ಆಯ್ತಾ? ಟ್ರೈ ಮಾಡಕ್ ಐ ವಾಂಟ್ ಟು ಸಿ ಟು ವಾಟ್ ಎಕ್ಸ್ಟೆಂಟ್ ಯು ಕ್ಯಾನ್ ಟ್ರೈ. ಇದು ಮುಗಿಸಿಲ್ಲ ಅಂತ ಅಂದ್ರೆ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಕವರ್ ಫಸ್ಟ್. ಇಲ್ಲ ನನ್ನ ಹತ್ರ ಹೇಳಿಸ್ಕೊಳ್ಳಿ, ಬಿಕಾಸ್ ನೆಕ್ಸ್ಟ್ ಟೈಮ್ ಇಂದ ನಿಮ್ಗೆ ಗೊತ್ತಾಗುತ್ತದೆ. ಅದು 20th ಡೇಟ್ ಅಲ್ಲಿ ಕೊಟ್ಟಿರೋದು. ಸೊ ಕಮಿಂಗ್ ಟು ಟುಡೇಸ್ ಡೇಟ್ 27, ದಿಸ್ ಇಸ್ ಯೋರ್ ಅಸೈನ್ಮೆಂಟ್. ಲೂಪಿಂಗ್, just a minute. This one. ಓಕೆನಾ? ಪರ್ಫೆಕ್ಟ್. ಸೊ ಲಾಸ್ಟ್ ಪೆಂಡಿಂಗ್ ಇರೋದು ಅರೇಸ್ ಒಂದು ಹಾಕ್ಬಿಡ್ತೀನಿ ನಾನು. ದೆನ್ ವಿ ಕ್ಯಾನ್ ಕೀಪ್ ಮೂವ್. ಅರೇಸ್ ಅಂಡ್ ಅರೇಸ್ ಬೇಸಿಕ್ಸ್. ನೋಡೋಣ, ಅರೇ ಬೇಸಿಕ್ಸ್ ಇದ್ರೆ ಅರೇ ಬೇಸಿಕ್ಸ್ ಹಾಕ್ತೀನಿ, ನನ್ನ ಹತ್ರ ರೆಡಿ ಇದ್ರೆ. ಅರೇ ಬೇಸಿಕ್ಸ್ ಇಲ್ಲ ಅಂದ್ರೆ ಅಲ್ಲಿ ಕ್ರಿಯೇಟೆಡ್ ದಟ್. ಅರೇ ಬೇಸಿಕ್ಸ್ ಇದೆ. Okay, fine. We have array basics also. Program screen share ಮಾಡ್ತೀನಿ so that you can see and understand. ಇದು array basics. Write a program to accept n numbers and from users and print it back on the screen.
Write a program to accept a numbers. ಇದನ್ನ ಓದಿದ್ರೆ ಅರ್ಥ ಆಗುತ್ತೆ ಬಿಕಾಸ್ ಪ್ರೀವಿಯಸ್ ಪ್ರೋಗ್ರಾಮ್ಸ್ ಅಲ್ಲಿ ನೀವು ಅದನ್ನ ನೋಡಿರ್ತೀರ. ಬಟ್ ಯಾವ್ದೋ ಕ್ವೆಶನ್ ಅರ್ಥ ಆಗ್ಲಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಹಾಕಿ ಈ ಕ್ವೆಶನ್ ಅರ್ಥ ಆಗಿಲ್ಲ ಅಂತ ಆರೇಸ್ ಅಲ್ಲಿ, ಓಕೆನಾ? ಸೊ ದಿಸ್ ವಾಸ್ ಮೈ ಫಸ್ಟ್ ಸೆಷನ್. ಸೊ ಈಗ ನಾನು ಫಂಕ್ಷನ್ಸ್ ಮೂವ್ ಆಗ್ತೀನಿ. ಬಟ್ ಬಿಫೋರ್ ಮೂವಿಂಗ್ ಐ ವಾಂಟ್ ಟು ನೋ ಹೌ ಮೆನಿ ಪೀಪಲ್ ಹ್ಯಾವ್ ಕಂಪ್ಲೀಟೆಡ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ಮಾಡಿಲ್ಲ ಅಂದ್ರೆ ಕಂಟಿನ್ಯೂ ಮಾಡ್ಕೊಳ್ಳಿ. ಸರ್ ನಂಗೆ ಇದು ಯಾವುದೋ ಒಂದು ಕಾನ್ಸೆಪ್ಟ್ ರಿಪೀಟ್ ಬೇಕು, ನಂಗೆ ಅರ್ಥ ಆಗಲಿಲ್ಲ ಅಂತಿದ್ರೆ ಖಂಡಿತ ಹೇಳಿ. ಐ ಬಿ ಹ್ಯಾಪಿ ಟು ಗಿವ್ ಅ ರಿಪಿಟೇಷನ್ ಆನ್ ಇಟ್, ಓಕೆನಾ? With this, I am stopping the video for session number 1 on 27 January 2025.